ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನಂಬೋ ಗುರುಗಳಿಂದ ಯಾವ ಸಂದೇಶವಿದೆ ನೋಡೋಣ ಬನ್ನಿ. ಇಲ್ಲಿ ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3 ಈ ತರ ಇಟ್ಟಿದ್ದೇನೆ. ನಿಮಗೆ ಯಾವುದು ಚೂಸ್ ಮಾಡಬೇಕು ಮಾಡಿ. ಮತ್ತೆ ಕ್ರಿಸ್ಟಲ್ಸ್ ಎಲ್ಲ ತುಂಬಾ ಜನ ತಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾಳೆ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಫ್ರೀ ಧ್ಯಾನ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಜನ ಜಾಯ್ನ್ ಆಗಿದ್ದೀರಾ. ಶ್ರೀ ಲಲಿತಾ ವಿನ್ನಿಂಗ್ ಅಕಾಡೆಮಿ, SS ಲಲಿತಾ ವಿನ್ನಿಂಗ್ ಅಕಾಡೆಮಿ ಕಮ್ಯುನಿಟಿಗೆ ತುಂಬಾ ಜನ ಜಾಯ್ನ್ ಆಗಿದ್ದೀರಾ. ಇದೇ ಮಾರ್ಚ್ 6 ಇಂದ ನಾವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್, ಮನಿ DNA ಕ್ಲಾಸಸ್, ಅದೇ ರೀತಿ ಮನಿ ಮ್ಯಾನಿಫೆಸ್ಟೇಷನ್ ಈ ಥರ ಕೋರ್ಸಸ್ ಅವೈಲೇಬಲ್ ಇದೆ. ಮತ್ತೆ ಟ್ಯಾರೋ ಕಾರ್ಡ್ಸ್ ಯಾರೆಲ್ಲ ಕಲಿಬೇಕಂತ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಅವೈಲೇಬಲ್ ಇದೆ. ನಾವು ಟ್ಯಾರೋ ಕಾರ್ಡ್ಸ್ ಅಲ್ಲಿ 2 ಕಾರ್ಡ್ಸ್ ಕಲಿಸ್ಕೊಡ್ತಾ ಇದ್ದೀವಿ, 78 ಕಾರ್ಡ್ಸು. ನೆಕ್ಸ್ಟ್ ಏಂಜಲ್ಸ್ ಕಾರ್ಡ್ಸ್ ಕಲಿಸ್ಕೊಡ್ತಾ ಇದೀವಿ. ಮಾರ್ಚ್ 6 ಇಂದ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ನಂಬರ್ ಕೊಟ್ಟಿರ್ತೇನೆ ಜಾಯ್ನ್ ಆಗೋದಕ್ಕೆ, ವಾಟ್ಸಪ್ ನಂಬರು, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಅಲ್ಲೇ ಅಮೌಂಟ್ ಎಲ್ಲ ನಾನು ಹೇಳ್ತಾರೆ, ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾವು ಕಲಿಬೇಕು, ನಮಗೂ ಇಂಟ್ರೆಸ್ಟ್ ಇದೆ, ನಾವು ಕಲಿತು ನಮ್ಮಲ್ಲಿ ಇರೋ ಏನೇನು ಪ್ರಾಬ್ಲಮ್ಸ್ ಇದೆಯೋ ನಾವು ತಿಳ್ಕೊಬೇಕು, ಡೈಲಿ ಟ್ಯಾರೋ ನಾವು ನೋಡ್ಕೋಬೇಕು ಅನ್ನೋರ್ಗೆ ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ನಾವು ಇದನ್ನೇ ಪ್ರೊಫೆಷ್ನಲ್ ಆಗಿ ಇಟ್ಕೋಬೇಕು, ಪ್ರೊಫೆಷ್ನಲ್ ಆಗಿ ನಾವು ಕಲಿಸ್ಕೊಡ್ತಾ ಇದ್ದೀವಿ, ಅವೈಲೇಬಲ್ ಇದೆ. ನೀವು ಯಾರೆಲ್ಲ ಜಾಯ್ನ್ ಆಗಬೇಕಾಗಿರೋರು ವಾಟ್ಸಪ್ಗೆ ಮೆಸೇಜ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫೈಲ್ ನಂಬರ್ 1, ಫೈಲ್ ನಂಬರ್ 1, ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಫೈಲ್ ನಂಬರ್ 1 ಇದು ಥ್ರೋಟ್ ಚಕ್ರಕ್ಕೆ ಕ್ರಿಸ್ಟಲ್ ಅಂತ ಹೇಳ್ಬೋದು. ಕ್ಲಿಯರ್ ಕ್ವಾರ್ಟ್ಸ್, ಗ್ರೀನ್ ಅವೆಂಚರಿಂಗ್, ಬ್ಲೂ ಅವೆಂಚರಿಂಗ್ ಇದೆ. ಈ ಥ್ರೋಟ್ ಚಕ್ರ ಜಾಸ್ತಿ ನಾವು ಮಾತಾಡೋ ರೀತಿ ಇರಬಹುದು, ಇಲ್ಲ ನಾವು ಏನಾದರೂ ಥೈರಾಯ್ಡ್ ಆ ವಿಷಯಸ್ ಏನಾದರೂ ಇದ್ರೂ, ಮತ್ತೆ ಪದೇ ಪದೇ ನಮಗೆ ಏನೋ ಹೇಳಬೇಕು ಅಂದ್ಕೊಳ್ತೀವಿ, ಹೇಳೋಕ್ಕಾಗಲ್ಲ, ಅದೇ ಒಂದು ದೊಡ್ಡ ಬ್ಲಾಕೇಜ್ ಆಗಿರುತ್ತೆ. ಮತ್ತೆ ಆಕಾಶ ತತ್ವ ನಿಮಗೆ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಬಹುದು, ಬ್ಯಾಲೆನ್ಸಿಂಗ್ ಬರುತ್ತೆ ಅಂತ ಹೇಳಬಹುದು. ವಿಶುದ್ಧ ಚಕ್ರ. ಓಕೆ, ಈ ಕ್ರಿಸ್ಟಲ್ನ ಪರ್ಚೇಸಿಂಗ್ ಮಾಡ್ಬೋದು. ಕಾರ್ಡಲ್ಲಿ ಇಂಟ್ಯೂಷನ್ ಅಂತ ಬರ್ತಾ ಇದೆ. ನಿಮ್ಮ ಚಕ್ರಗಳು ಇಂಟ್ಯೂಷನ್ ಆಗೋದಕ್ಕೆ ಅವೈಲೇಬಲ್ ಆಗ್ತಾ ಇದೆ. ನಿಮ್ಮ ಗುರುಗಳಿಂದ ನಿಮಗೆ ಸಂದೇಶ ಅಂದಾಗನ ಇದು ಕಾರ್ಡಲ್ಲಿ, ನೋಡು ನೀನು ನಾನು ಇದ್ದೀನಿ, ಅದೇ ನೀನು ನೋಡ್ತಾ ಇಲ್ಲ, ನಾನು ಎಲ್ಲಾ ರೀತಿಯಲ್ಲೂ ಇಂಟ್ಯೂಷನ್ ಕೊಡ್ತಾ ಇದ್ದೀನಿ, ನಾನು ಇದ್ದೀನಿ, ಮತ್ತೆ ಏನ್ ಬೇಕು ನಿನ್ಗೆ ಅನ್ನೋದೊಂದು ರೀತಿಯಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರಿಗೆ. ಆದ್ರೆ ನೀವು ಇಂಟ್ಯೂಷನ್ ಪವರ್ನ ನೀವು ಇದು ಮಾಡ್ಕೊಳ್ತಾ ಇಲ್ಲ. ಅದೇ ಒಂದೊಂದು ಬ್ಲಾಕೇಜ್ ಆಗ್ತಾ ಇತ್ತು ಅಷ್ಟು. ಇವಾಗ ವಿಶುದ್ಧ ಚಕ್ರ ಬ್ಲಾಕೇಜ್ ಆದ, ಅದರಿಂದ ಮೇಲೆ ಆಗ್ನೇಯ ಚಕ್ರ ಬ್ಲಾಕೇಜ್ ಆಗುತ್ತೆ. ಮತ್ತೆ ಇಂಟ್ಯೂಷನ್, ಗಟ್ ಫೀಲ್ ಎರಡು ಒಂದೇ ಅಂತ ಹೇಳಬಹುದು. ಮತ್ತೆ ಹಾರ್ಟ್ ಚಕ್ರ, ಮನ್ಸಲ್ಲಿ ಏನೋ ಒಂದು ಹೇಳ್ತಾ ಇದೆ, ಗೊಂದಲದಲ್ಲಿದೆ, ಅದರಿಂದ ಹೊರಗಡೆ ಬನ್ನಿ. ಇದು ನೋಡಿ, ಒಳಗಡೆಯಿಂದ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇರೋದನ್ನ ನಿಮ್ಮ ಗುರುಗಳು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ನೀವು ಅಲ್ಲೇ ಸ್ಟಿಕ್ ಆನ್ ಆಗಿದ್ದೀರಾ, ಸ್ಟಾಪ್ ಆಗಿದ್ದೀರಾ, ಮುಂದೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿದೆ. ನಿಮ್ಮ ಇಂಟ್ಯೂಷನ್ ಪವರ್ನ ಹೆಚ್ಚು ಮಾಡ್ಕೋಬೇಕು. ಅದಕ್ಕೆ ಈ ತರ ಕ್ಲಾಸಸ್ ಎಲ್ಲನೂ ನೀವು ಕಂಟೆಂಟ್ ಮಾಡೋದ್ರೇಗನ, ಇಂಥ ಕ್ಲಾಸಸ್ ಎಲ್ಲ ನೀವು ಜಾಯಿನ್ ಆದ್ರೇಗನ ನಿಮ್ಮಲ್ಲಿ ಇರುವ ಆಧ್ಯಾತ್ಮಿಕವಾದ ಮತ್ತೆ ನಿಮಗೆ ಬೇಕೋ ಅನ್ಸಿರೋ ಜೀವನವನ್ನು ನೀವು ಪಡೆಯಬಹುದು ಅಂತ ಹೇಳ್ತೀನಿ. ಬನ್ನಿ, ಟ್ಯಾರೋ ಕಾರ್ಡ್ಸ್ ಅಲ್ಲಿ ಏನ್ ಹೇಳುತ್ತೆ ನೋಡೋಣ. ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಪವರ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಿಗೆಲ್ಲ ತೆಲುಗು ಬರುತ್ತೋ, ತೆಲುಗು ಚಾನಲ್ ನಂದು ಇನ್ನೂ ಒಂದು ಚಾನಲ್ ಓಪನ್ ಅಪ್ ಆಗಿದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಲುಗು ಯಾರ್ಯಾರು ಬರುತ್ತೆ, ಇಲ್ಲ ತೆಲುಗು ಫ್ರೆಂಡ್ಸ್ ಇದ್ರು, ಫ್ಯಾಮಿಲಿಯಲ್ಲಿ ಇದ್ರು ಅವ್ರಿಗೂ ಕಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಉಲ್ಟಾ ಬಂದಿದೆ. 6 ಆಫ್ ಸಾರ್ಟ್ಸ್ ಅಂದ್ರೆ ನಿಮ್ದು ಹೀಲಿಂಗ್ ಪವರ್ ಹೆಚ್ಚಿಗಾಗ್ತಾ ಇದೆ. ಹೀಲಿಂಗ್ ಅಲ್ಲಿ ನೀವು ದಡ ಸೇರ್ಬೇಕು ಅನ್ಕೊಂಡಿರೋದನ್ನ ನೀವು ದಡ ಸೇರೋದ್ರಲ್ಲಿ ಮುಂದುವರಿಯೋದ್ರಲ್ಲಿ ರೆಡಿ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಇಲ್ಲಿ ನೈಟ್ ಆಫ್ ಸ್ವಾರ್ಟ್ಸ್ ಬರ್ತಾ ಇದೆ. ತುಂಬಾ ವೇಗ ಇದೆ, ಸ್ವಾರ್ಟ್ಸ್ ತುಂಬಾ ವೇಗ ಇದೆ. ವೇಗನ ಕಂಟ್ರೋಲ್ ಮಾಡಿ. ಮತ್ತೆ ತಾಯಿಯ ಕೃಪೆ ಇರಬಹುದು,
ನೀವು ನಂಬೋ ದೇವರ ಕೃಪೆ ಇರಬಹುದು ನಿಮ್ಮಲ್ಲಿ, ಸದಾ ನಿಮ್ಮ ಹಿಂದೆನೇ ಇರ್ತೈತೆ. ಆದರೆ ನೀವು ನೋಡಬೇಕಾಗಿರೋದು ನಿಮಗೆ ಅವೈಲೇಬಲ್. ನೆಕ್ಸ್ಟ್ ಕಾರ್ಡ್ ದ ಟೆಂಪ್ರೆಸ್ ಬರ್ತಾ ಇದೆ. ಈ ಟೆಂಪ್ರೆಸ್ ಕಾರ್ಡ್ ಬಂದು ನಿಮ್ಮಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗಲು ನಿಮ್ಮಲ್ಲಿ ಸದಾ ಸಿದ್ಧರಾಗಿ, ನಿಮ್ಮಲ್ಲಿ ನೋಡಿ ಫುಲ್ ಪ್ರೊಟೆಕ್ಷನ್ ರೀತಿಯಲ್ಲಿ ನಿಮ್ಮನ್ನು ಇದು ಮಾಡ್ತಾ ಇದೆ. ಟೆಂಪ್ರೆಸ್ ಕಾರ್ಡ್ ಬಂದು ನಿಮ್ಮಲ್ಲಿರುವ ಅಜ್ಞಾನವನ್ನು ಬಿಟ್ಟು ಜ್ಞಾನದ ದಾರಿಯಲ್ಲಿ ಕರ್ಕೊಂಡು ಹೋಗೋದೆ ಇವರ ಉದ್ದೇಶ ಅಂತ ಹೇಳಬಹುದು. ನೆಕ್ಸ್ಟ್ 3 ಆಫ್ ಪ್ಯಾಂಟ್ಸ್ ಬರ್ತಾ ಇದೆ. ನಿಮ್ಮ ಅಗ್ನಿ ತತ್ವವನ್ನು ಹೆಚ್ಚು ಮಾಡ್ಕೋಬೇಕು. ನಿಮ್ಗೆ ಅಗ್ನಿ ತತ್ವವನ್ನು ಜಾಸ್ತಿ ಕಡಿಮೆ ಇದೆ, ಅಗ್ನಿ ತತ್ವವನ್ನು ಹೆಚ್ಚು ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಆಪರ್ಚುನಿಟಿ ಒಂದು 2ರಿಂದ 3 ಬರಬಹುದು, ನೀವು ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದ್ರೂ ಅಗ್ನಿ ತತ್ವ ಮಣಿಪುರ ಚಕ್ರವನ್ನು ನೀವು ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ಅಂತಾನೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. 5 ಆಫ್ ಸಾರ್ಡ್ಸ್. ತುಂಬಾ ನಿಮ್ಮ ಸುತ್ತು ಇರೋ ಜನನ್ನ ನೀವು ಹೆಚ್ಚಿನ ರೀತಿಯಲ್ಲಿ ನೀವು ನಂಬಲು ಹೋಗ್ತಾ ಇದ್ದೀರಾ. ಅವ್ರನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟು ನಿಮಗೆ ಏನು ಬೇಕು ಅನ್ನೋದನ್ನ ಇದು ಮಾಡಿ. ಮತ್ತೆ ನಿಮಗೆ ತುಂಬಾ ತಲೆ ತಿನ್ನೋರೇ ಜಾಸ್ತಿ ಇರ್ತಾರೆ ನಿಮ್ಮ ಲೈಫಲ್ಲಿ. ಎಷ್ಟು ಅಂದ್ರೆಗನ ನೀವು ಬೇಡ ಅಂದ್ರೂ ಅವರೇ ಸಿಗ್ತಾರೆ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಹತ್ರ ಇರೋ ಜ್ಞಾನ ಇರಬಹುದು, ನಿಮ್ಮಲ್ಲಿ ಇರೋ ಸಹಾಯ ಕೇಳ್ತಾರೆ. ಸಹಾಯ ಮಾಡಿದ್ಮೇಲೆ ಅದು ಅವ್ರಿಗೆ ಯಾವ ಯೋಚನೆನೇ ಇರೋದಿಲ್ಲ, ಅಂತವ್ರು ಮಾಡಿ ಏನು ವ್ಯರ್ಥ ಅಂತ ಅನ್ಸುತ್ತೆ. ನೆಕ್ಸ್ಟ್ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಮ್ಮಲ್ಲಿ ಒಂದು ಏಸ್ ಆಫ್ ಪೆಂಟಿಕಲ್ಸ್ ಒಂದು ಗುರಿನ ಸಾಧನೆ ಮಾಡಲು ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಯಾರೆಲ್ಲ ಹಣಕಾಸಿನ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನೋದಕ್ಕೆ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವೀನ್ ಆಫ್ ಪ್ಯಾಂಟ್ಸ್. ನಿಮಗೆ ಅನುಗ್ರಹ, ಜಯ ಎಲ್ಲವನ್ನು ನಿಮ್ಮಲ್ಲಿ ದೇವರ ಅನುಗ್ರಹದಿಂದ ಎಲ್ಲವನ್ನು ಸಾಧನೆ ಮಾಡ್ಕೊಟ್ಟಿದ್ದೀರಾ. ಆದರೆ ನಿಮಗೆ ನಿಮ್ಮ ಇಂಟ್ಯೂಷನ್ ಪವರ್ ನೀವು ನಂಬಬೇಕು, ನೀವು ಹೆಚ್ಚಿಗೆ ಮಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಓಕೆ, ಬಾಟಮ್ ದ ಡೆಕ್ ನೋಡಿ. ಕ್ವೀನ್ ಆಫ್ ಸ್ವಾರ್ಡ್ಸ್, ವ್ಯಾಂಡ್ಸು, ಸ್ವಾರ್ಡ್ಸು ಎಲ್ಲ ಈ ಕಾರ್ಡ್ಸೇ ಬರ್ತಾ ಇದೆ. ಕಿಂಗ್ ಆಫ್ ಸ್ವಾರ್ಡ್ಸ್, ನೈಟ್ ಆಫ್ ವ್ಯಾಂಡ್ಸ್, ಈ ಥರ ಒಳ್ಳೆ ಕಾರ್ಡ್ಸೇ ಬರ್ತಾ ಇದೆ. ಆ ಥರ ಬೇಡ, ಸ್ವಲ್ಪ ಸಮಾಧಾನದಿಂದ ನೀವು ಹೋಗಿ ಅಂತಾನೆ ಹೇಳಬಹುದು. ಆಪರ್ಚುನಿಟಿನ ಬರ್ತಾ ಇದೆ, ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಓಕೆ, ಅದೇ ರೀತಿ ಏಂಜಲ್ಸ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನೀವು ನಂಬೋ ಗುರುಗಳಿಂದ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಪರ್ಸನಲ್ ರೀಡಿಂಗು ತಗೊಳ್ತೇವೆ. ಹೀಲಿಂಗ್ ಯಾರಿಗಾರು ಬೇಕು, ರೇಖಿಯಲ್ಲಿ ಹೀಲಿಂಗು, ರೇಖಿ ಕ್ಲಾಸಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಕಲೀರಿ, ನಿಮ್ಮ ಹೀಲಿಂಗ್ ನೀವು ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಎಸ್ ಕಾರ್ಡ್ ಬರ್ತಾ ಇದೆ. ಎಸ್, ನಿಮ್ಮ ಮಣಿಪುರ ಚಕ್ರ ಮತ್ತು ವಿಶುದ್ಧ ಚಕ್ರನ ಆಕ್ಟಿವೇಟ್ ಮಾಡಿಕೊಂಡ್ರೆ ಎಸ್ ಕಾರ್ಡ್ ಇದೆ. ನೀವು ಅದೇ ರೀತಿಯಲ್ಲಿ ಇಷ್ಟೆಲ್ಲಾನು ಗೊತ್ತಾಗಿ ಸಂಖ್ಯೆ ಇದ್ರೆಗನ ಎಸ್ ಆರ್ ನೋ ಹೋಗ್ಬಿಡುತ್ತೆ. ಆಸ್ಕ್ ಯುವರ್ ಏಂಜಲ್ಸ್. ನೀವು ನಂಬ ಗುರುಗಳನ್ನ, ದೈವನ ನೀವು ನಂಬೋದು. ನಿಮಗೆ ಆ ಕೆಪಬಿಲಿಟಿ ಇದೆ. ಇಟ್ಸ್ ಅಪ್ ಟು ಯು. ಇನ್ನ ಇದ್ರ ಮೇಲೆ ಅಂದ್ರೂ ನಿಮ್ಮ ಇಷ್ಟ, ನಿಮಗೆ ಏನು ಅನ್ಸುತ್ತೋ ಅದನ್ನು ಮಾಡು. ಇಫ್ ಯು ಬಿಲೀವ್, ನೀನು ಎಷ್ಟು ಬಿಲೀವ್ ಮಾಡ್ತೀಯೋ ನಿನ್ನಲ್ಲಿ ಅಷ್ಟೇ ಎನರ್ಜಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಸಾಯಿಬಾಬಾ ಕಾರ್ಡ್ಸ್ ಏನು ಹೇಳುತ್ತಾ ನೋಡೋಣ ಬನ್ನಿ. ನಿಮ್ಮ ಗುರುಗಳ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯಾಯ ನಿರ್ಧಾರ ಮಾಡಬೇಕು. ಜ್ಞಾನ, ಬುದ್ಧಿವಂತಿಕೆಯಿಂದ ನೀವು ಮನಸ್ಸನ್ನು ಸ್ವತಂತ್ರವಾಗಿ ಇರಿಸಿಕೊಳ್ಳಬೇಕು. ಇದನ್ನೇ ಅವರು ಹೇಳ್ತಾ ಇರೋದು ಅಲ್ಲಿ. ನೀವು ಇಂಟ್ಯೂಷನ್ ಪವರ್, ಜ್ಞಾನದ ಬುದ್ಧಿವಂತಿಕೆಯನ್ನು ನೀವು ಹೆಚ್ಚಿಗೆ ಮಾಡ್ಕೋಬೇಕು ಅಂತಾನೆ ಹೇಳ್ತಾ ಇದ್ದಾರೆ ಸಾಯಿಬಾಬಾ ಅವರು. ಮತ್ತೆ ಹೊಳೆಯುತ್ತೀರಿ, ಯಾವಾಗಲೂ ಬ್ರೈಟ್ ಆಗಿರಿ. ನಿಮ್ಮ ಜೀವನದಲ್ಲಿ ಭರವಸೆ, ಬೆಳಕು ಅನ್ನೋದು ಇಂಪಾರ್ಟೆಂಟ್ ಇದೆ.
ನೀವೆಷ್ಟು ನಂಬ್ತೀರೋ ಅಷ್ಟು ನಿಮ್ಮಲ್ಲಿ ಬ್ರೈಟ್ನೆಸ್ ಹೆಚ್ಚಾಗುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾದಷ್ಟು ನೀವು ಬ್ರೈಟ್ನೆಸ್ ಆಗ್ತೀರಾ ಅಂತಾನೆ ಹೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ದೈವಿಕ ಏಕತೆ. ಪರಮಾತ್ಮನು ಒಬ್ಬನೇ, ಅವನನ್ನು ತಲುಪಲು ಹಲವಾರು ಮಾರ್ಗಗಳಿವೆ. ಅದರಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜನಕ್ಕೆ ತಲುಪಲು ಪ್ರಯತ್ನಿಸಿ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ನೋಡೋಣ. ಸೆಕೆಂಡ್ ಫೈಲ್ ಯಾರೆಲ್ಲ ಚೂಸ್ ಮಾಡಿದಾರೋ ಅವ್ರಿಗೆ ಸನ್ಸ್ಟೋನ್ ಅಂತ ಹೇಳ್ಬೋದು. ಸನ್ಸ್ಟೋನ್ ಸೂರ್ಯನ ಈ ಸತಿ ಯಾರ್ಯಾರು ಸೂರ್ಯನ ಅನುಗ್ರಹ ಯಾರ್ಯಾರಿಗೆ ಬೇಕೋ ಸನ್ಸ್ಟೋನ್ನ ಪರ್ಚೇಸ್ ಮಾಡ್ಬೋದು. ಮತ್ತೆ ನಿಮಗೆ ಅದೇ ನಾನು ಮಣಿಪುರ ಚಕ್ರನೂ ಇನ್ಬ್ಯಾಲೆನ್ಸ್ ಅಂತ ಹೇಳಿದೆ ಅಲ್ವಾ, ಅದಕ್ಕೂ ಸನ್ಸ್ಟೋನ್ ಯೂಸ್ ಆಗುತ್ತೆ ಅಂತ ಹೇಳಬಹುದು. ಮತ್ತೆ ಸನ್ಸ್ಟೋನ್ ಈ ವರ್ಷಕ್ಕೆ ನೀವು ತಗೊಂಡ್ರೆ ನಿಮ್ಮಲ್ಲಿ ಗ್ರೋತಿಂಗ್ ಆಗಲಿ, ಹೆಚ್ಚಿನ ರೀತಿಯಲ್ಲಿ ಸ್ಪೀಡ್ನೆಸ್, ಯಾರೆಲ್ಲ ನಾನು ಮನೆ ವರ್ಷ ಸ್ಪೀಡ್ ಇಲ್ಲ ನಾನು ಇದ್ದಂಗೆ ಇದ್ದೀನಿ ಅಂತ ಹೇಳೋರು ಸನ್ಸ್ಟೋನ್ ಕ್ರಿಸ್ಟಲ್ನ ಯೂಸ್ ಮಾಡಬಹುದು. ಓಕೆ, ದ ಮಾಸ್ಟರ್. ನಿಮಗೆ ಅದೇ ನೀವು ನಂಬೋ ಗುರುಗಳಿಂದ, ದೈವದಿಂದ, ಮಾಸ್ಟರ್ಸಿಂದ ನಿಮಗೆ ಬರ್ತಾ ಇರೋ ಕಾರ್ಡ್ ಮಾಸ್ಟರ್. ಅನೈಲ್ಮೆಂಟ್ ಆಗ್ತಾ ಇದೆಯಾ ನಿಮಗೆ? ವೈಟ್ ಲೈಟ್ ಎನರ್ಜಿ ಅನೈಲ್ಮೆಂಟ್ ಆಗ್ತಾ ಇದೆ. ಇಷ್ಟರಲ್ಲೇ ನಿಮಗೆ ನೀವು ಏನೇನು ಕಲಿಬೇಕಾಗಿರೋದಿಲ್ಲ, ಇದರಿಂದ ಮುಂದೆ ಒಂದು ಸ್ಟೆಪ್ ಹೆಂಗೆ ಮುಂದೆ ಹೋಗಬೇಕು ಅನ್ನೋ ನಿಮ್ಮ ಗುರುಗಳು ನಿಮಗೆ ಇಂಟ್ಯೂಷನ್ ಕೊಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಗುರುಗಳು ಇಷ್ಟರಲ್ಲೇ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ ಹೇಳಬಹುದು. ಅದು ಯಾವುದೇ ರೀತಿಯಲ್ಲಿ ಇರಬಹುದು. ಇವಾಗ ನಾನು ಹೇಳ್ತೀನಿ ಈ ಟ್ಯಾರೋ ಕಾರ್ಡ್ಸಿಂದ ಅಂತ ಹೇಳಬಹುದು. ಇದೇ ರೀತಿ ಬೇರೆ ಬೇರೆ ನಿಮ್ಗೆ ಯಾವ ಇದರಲ್ಲಿ ಇದ್ದೀರೋ ಇದರಲ್ಲಿ ಆ ಕೆಲಸದಲ್ಲಿ ಇರಬಹುದು. ನಿಮಗೆ ನೀವು ಇದರಿಂದ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀರಾ, ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ. ಈ ಕಾರ್ಡು ನಿಮಗೆ ಅದನ್ನ ಹೇಳಲು ಬಯಸ್ತಾ ಇದೆ. ಓಕೆ, ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೋ ಮಚ್. ಯಾರಿಗೆಲ್ಲ ಕೋರ್ಸಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟ್ಯಾರೋ ಕಾರ್ಡ್ಸ್ ಇರಬಹುದು, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ಮನಿ DNA ಕ್ಲಾಸಸ್, ಯಾರಿಗೆಲ್ಲ ಮನಿ ಸ್ಟ್ರಕ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಹೆಂಗೆ ನಾವು ಪಡ್ಕೋಬಹುದು, ಇದನ್ನೆಲ್ಲ ನಾನು ಕೋರ್ಸಸ್ ಇದೆ, ಬನ್ನಿ ಜಾಯ್ನ್ ಆಗಿ. ಥ್ಯಾಂಕ್ ಯು. 2 ಆಫ್ ಕಪ್ಸ್ ಬರ್ತಾ ಇದೆ. ಒಂದು ನಿಮಗೆ ಬ್ಯಾಲೆನ್ಸಿಂಗ್ ಮಾಡೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ನಿಮ್ಮಲ್ಲಿ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗೋ ಟೈಮ್ ಬಂದಿದೆ. ಈ 2 ಆಫ್ ಕಪ್ಸ್ ನಿಮಗೆ ಯಾರಿಗೆಲ್ಲ ಇನ್ನು ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಕ್ಲಿಯರೆನ್ಸ್ ಆಗೋ ಟೈಮ್ ಬಂದಿದೆ. ಮತ್ತೆ ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಆಗೋ ಟೈಮು ಬಂದಿದೆ. ಯೂನಿವರ್ಸಲ್ ನಿಮಗೆ ಕೊಡ್ತಾ ಇರೋದು 4 ಆಫ್ ಹ್ಯಾಂಡ್ಸ್ ಬರ್ತಾ ಇದೆ. ನಿಮ್ಮಲ್ಲಿ ಆಪರ್ಚುನಿಟಿ ತುಂಬಾನೇ ಬರ್ತಾ ಇದೆ, ಆದರೆ ನೀವೆಲ್ಲನೂ ಬಿಟ್ಟು ಹೋಗ್ತಾ ಇದ್ದೀರಾ. ಇದು ಒಂದು ಆಪರ್ಚುನಿಟಿ, ನಾವು 3 ಆಪರ್ಚುನಿಟಿ ಬಿಟ್ಟಿದ್ದೀರಾ. ಇದೊಂದು ಆಪರ್ಚುನಿಟಿ ಕೈಯಲ್ಲಿದೆ, ಅದು ನೀವೆಲ್ಲೋ ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಇರೋದನ್ನ ಗ್ರಾಟಿಟ್ಯೂಡ್ ಮಾಡ್ತಾ ಇಲ್ಲ, ನಿಮ್ಮಲ್ಲಿ ಇರೋದನ್ನ ನೀವು ಅದಕ್ಕೆ ಒಂದು ಕೃತಜ್ಞತೆ ತಿಳಿಸ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮಿಂದ ಅದು ದೂರವಾಗ್ತಾ ಇದೆ. ನೀವು ನೋಡ್ಬೇಕು, ನಿಮ್ಗೆ ಏನ್ ಸಿಕ್ಕಿದೆಯೋ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ಆಗಿರ್ಬೇಕು ನಿಮ್ಮ ಲೈಫಲ್ಲಿ. ಆವಾಗ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬರುತ್ತೆ. ಇವಾಗ 3 ಸತಿ ಒಂದು ಗುರುಗಳು ಬಂದು ಹೋಗಿರಬಹುದು, ಆದ್ರೆ ಈ ತರ ಕ್ಲಾಸಸ್ ಅಲ್ಲಿ ಇರಬಹುದು, ಬೇರೆ ಏನೇ ಇರಬಹುದು, ನಿಮ್ಗೆ ಸಿಕ್ಕಿರ್ಬಹುದು, ಆದ್ರೆ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ ಲೈಫಲ್ಲಿ ಬಂದಿರೋದನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ಹೊರಗಡೆ ಬಂದು ಸಿಕ್ಕಿರೋದನ್ನ ಖುಷಿಯಿಂದ ತಗೊಳಕ್ಕೆ ಟ್ರೈ ಮಾಡಿ. 6 ಆಫ್ ಹ್ಯಾಂಡ್ಸ್ ಬರ್ತಾ ಇದೆ. 6 ಆಫ್ ಹ್ಯಾಂಡ್ಸ್ ನೋಡಿ, ಅನೈಲ್ಮೆಂಟ್, ಗುರುಗಳ ಅನೈಲ್ಮೆಂಟ್ ಹೇಳಿದೆ ನಾನು ಇಲ್ಲಿ ನೋಡಿ, ಎಷ್ಟು ಲೈಟ್ ಬ್ರೈಟ್ನೆಸ್ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಶಕ್ತಿಯುತವಾದ ಒಂದು ಎನರ್ಜೈಸ್ ಆಗ್ತಾ ಇದೆ. ಆದ್ರೆ ನೀವು ನೋಡ್ತಾ ಇದ್ದೀರಿ, ಆದ್ರೆ ನೀವು ಸುತ್ತಲೂ ನೀವೇ ಬೌಂಡ್ರಿ ಹಾಕೊಂಡು ನೀವೇ ಕುತ್ಕೊಂಡಿದ್ದೀರಾ ಅಂತ ಹೇಳ್ಬಹುದು. ನೆಕ್ಸ್ಟ್ ನಿಮ್ಗೆ ಏನ್ ಬೇಕು ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇದೆ, ಅಲ್ಲಿಗೂ ನಿಮ್ಮಲ್ಲಿ ಒಂದು ಯೂನಿವರ್ಸಲ್ಗೆ ಒಪ್ಸ್ಬಿಡಿ ಎಲ್ಲವನ್ನು. ಅವರೇ ಎಲ್ಲ ನೋಡ್ಕೊಳ್ತಾರೆ. ನನಗೆ ಇದಿಲ್ಲ ಅದಿಲ್ಲ ಅನ್ನೋದು ಬೇಡ. ನೆಕ್ಸ್ಟ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಯಾರಿಗೆಲ್ಲ ಹಣ ಪರಿಸ್ಥಿತಿಯಲ್ಲಿ ಇದ್ದೀರೋ ಅವ್ರಿಗೆಲ್ಲ ಹಣ ಬರೋ ಟೈಮ್ ಬರ್ತಾ ಇದೆ. ಒಂದು ರಾಣಿ ಯಾವ ರೀತಿಯಲ್ಲಿ ಹಣವನ್ನು ರೆಡಿ ಮಾಡಿ ಅವಳು ಮೆಮೊರೇಬಲ್ ಆಗಿ ಇಟ್ಕೊಳ್ತಾರೋ ಆ ಥರ ನಿಮ್ಮ ಮನಸ್ಸಲ್ಲಿರೋದನ್ನ ಪ್ರಾಬ್ಲಮ್ಸ್ನ ನೀವು ಮೆಮೊರೇಬಲ್ ಆಗಿ ಆ ಥರ ಇಟ್ಕೊಂಡಿರಿ. ಆಗೋಗಿರೋದನ್ನ ಹಂಗೆ ಇಟ್ಕೊಂಡಿದ್ದೀರ. ಅದನ್ನ ಬಿಟ್ಟು ಮುಂದೆ ಬರೋಣ ಅಂತ ಅನ್ಸ್ತಾ ಇಲ್ಲ ನೀವು. ಆಗಿರೋದು ಆಗೋಗ್ಬಿಟ್ಟಿದೆ, ಏನ್ ಮಾಡೋಕ್ಕಾಗಲ್ಲ. ಇವಾಗ ಆಗೋದನ್ನ ನಾವು ನೋಡ್ಬೇಕಾಗಿರೋದು, ಪ್ರೆಸೆಂಟ್ ಅಲ್ಲಿ ಇರ್ಬೇಕಾಗಿರೋದು. ಮೈಂಡ್ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇದೆ, ಮೈಂಡ್ ನ ಕಾಮ್ ಮಾಡ್ಕೊಳ್ಳಿ, ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳೋದು.
ಒಂದು ಟೈಮ್ ನಿಮ್ಗೋಸ್ಕರ ಫಿಕ್ಸ್ ಮಾಡ್ಕೋಬೇಕು ಅಂತ. 6 ಆಫ್ ಕಪ್ಸ್ ಬರ್ತಾ ಇದೆ. ಬೇರೆಯವ್ರಿಗೆ ದಾನ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ನೋಡಿ. ನೆಕ್ಸ್ಟು ಎಮೋಷ್ನಲಿ ಬ್ಯಾಲೆನ್ಸಿಂಗ್ ಆಗಿ ಅಂತ ಹೇಳಬಹುದು 6 ಆಫ್ ಕಪ್ಸ್. ಮತ್ತೆ ಯಾರೋ ನಿಮಗೆ ಒಂದು ಗಿಫ್ಟ್ ಕೊಡೋ ಟೈಮ್ ಬರ್ತಾ ಇದೆ. ಒಂದು ಚಿಕ್ಕ ವಯಸ್ಸಿನ ಫ್ರೆಂಡ್ ಒಬ್ರು ಮೀಟ್ ಮಾಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಗುರುಗಳು ಮೀಟ್ ಮಾಡಬಹುದು. ಇಷ್ಟರಲ್ಲೇ ಅವರು ಮಾಸ್ಟರ್ ಬರ್ತಾ ಇದ್ದಾರೆ, ನಿಮ್ಮನ್ನು ಮೀಟ್ ಮಾಡ್ತೀರಾ ಅಂದೇ ನಾನು. ಅದು ಇಷ್ಟರಲ್ಲೇ ಆಗ್ತೈತೆ ಅಂತ ಹೇಳಬಹುದು. ನಾ ಬಾಟಮ್ ದ ಡೆಕ್ ಬಂದು 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 2 ಆಫ್ ವ್ಯಾಂಡ್ಸ್ ನಿಮಗೆ ನಿಮ್ಮ ಕಡೆಗೆ ಬಟ್ಟೆ ಕಟ್ಕೊಂಡು ನೀವೇ ಕುತ್ಕೊಂಡಿದ್ದೀರಾ, ಇಲ್ಲ ನಿಮ್ಮನ್ನ ಬಟ್ಟೆ ಕಟ್ಟಿ ನಿಮ್ಮನ್ನ ಆಡಿಸ್ತಾ ಇದ್ದಾರೆ. ಅವ್ರ ಜೊತೆ ನೀವು ಆಟ ಆಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಅದನ್ನ ಬಿಟ್ಟು ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡ್ತಿಲ್ಲ. ನನ್ಗೆ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ ಬರೀ ಕಂಪ್ಲೇಂಟ್ಸ್ ಮಾತ್ರ ಇದೆ. ನಾನು ಹೆಂಗ್ ಹೊರಗಡೆ ಬರ್ಬೇಕು ಅನ್ನೋದು ನೀವು ನೋಡ್ತಾ ಇಲ್ಲ. ಬನ್ನಿ, ಹೊರಗಡೆ ಬಂದು ನಿಮ್ಗೆ ಯಾವ ರೀತಿಯಲ್ಲಿ ನಿಮ್ಗೆ ದಾರಿ ಗೊತ್ತಾಗ್ತಾ ಇಲ್ವಾ, ಅದೇ ಇದೇ ರೀತಿಯಲ್ಲಿ ಕ್ಲಾಸಸ್ ಎಲ್ಲ ಕಂಟೆಂಟ್ ಮಾಡ್ತೀವಿ, ಅದ್ರಲ್ಲಿ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಬ್ಲಾಕೇಜ್ ಆಗ್ತಾ ಇದೆ, ನೀವ್ ಹೆಂಗ್ ಹೊರಗಡೆ ಬರ್ಬೋದು ನಾವು ಹೇಳ್ತೀವಿ. ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೇವೆ. ನಿಮ್ ಕೈಯಿಂದನೇ ಟ್ಯಾರೋ ರೀಡಿಂಗ್ ಆಗಿರಬಹುದು, ಮ್ಯಾನಿಫೆಸ್ಟೇಷನ್ ಇರಬಹುದು, ಅದೆಲ್ಲ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀವಿ. ಏನೋ ಕ್ಲಾಸ್ ಬಂದಿದ್ದೀರಾ ಹೇಳಿದ್ದೀವಿ ಹೋಗ್ತಾರೆ ಅನ್ನೋದು ಆ ಥರ ಅಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಪ್ರಾಬ್ಲಮ್ಸ್ ನೀವು ಇದೇ ತರ ನೋಡಿ ಇದೇ ತರ ನಿಮ್ಗೆ ಚೇಂಜಸ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ, ಪ್ರಾಕ್ಟಿಕಲ್ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಬಾಂಡೆನ್ಸ್, ವಾವ್ ನೋಡಿ ಎಷ್ಟೆಲ್ಲ ಅಬಾಂಡೆನ್ಸ್ ಕೈಯಲ್ಲಿ ನೋಡಿ ಎಷ್ಟೋ ಎಲ್ಲ ಇದೆ. ಅದು ನೀವು ಕೊಡಲು ಸಿದ್ಧರಾಗಿದ್ದಾರೆ. ಅದನ್ನ ನೀವು ತಗೊಳ್ಳೋಕೆ ಸಿದ್ಧರಾಗಿ. ನಿಮ್ಮ ಗುರುಗಳಿಂದ ಬರ್ತಾ ಇರೋ ಅಬಾಂಡೆನ್ಸ್, ಜ್ಞಾನ ಇರಬಹುದು, ವಿದ್ಯೆ ಇರಬಹುದು, ನೆಕ್ಸ್ಟ್ ಮನಿ ಇರಬಹುದು. ವಿತಿನ್ ದೇರ್ಸ್ ಸಮಥಿಂಗ್ ವಿತ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವು ಖುಷಿಯಿಂದ ಇರಬಹುದು. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಬಹುದು. ಬಾಟಮ್ ದ ಡೆಕ್ ಬಂದು ಇನ್ ದ ನಿಯರ್ ಫ್ಯೂಚರ್, ನೀವು ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿರ್ತೀರಾ. ನಿಮಗೆ ಅವೈಲೇಬಲ್ ತುಂಬಾನೇ ಚೆನ್ನಾಗಿದೆ. ನೀವು ಆಕ್ಷನ್ ತಗೊಳ್ಳೋದು ನಿಮಗೆ ಬಿಟ್ಟಿರೋದು. ಯಾರಿಗೆಲ್ಲ ರೆಸನೇಟ್ ಆಯ್ತು, ಯಾರಿಗೆ ರೆಸನೇಟ್ ಆಗ್ಲಿಲ್ವೋ ನೋಡ್ಕೊಳ್ಳಿ, ರೆಸನೇಟ್ ಆಗಿರೋದನ್ನ ತಗೊಳ್ಳಿ. ಸಾಯಿಬಾಬಾ ಕಾರ್ಡ್ಸ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ದಾರಿ ನೋಡಿ, ಗುರುಗಳು ದಾರಿ ತೋರಿಸ್ತಾ ಇದ್ದಾರೆ. ನನ್ನ ಸಾಧನೆಯಲ್ಲಿ ನೀವು ನನ್ನನ್ನು ನಂಬಬಹುದು, ಬಳಸಿಕೊಳ್ಳಿ. ಸಾಧನೆ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ. ಕಲಿಕೆ, ನೀವು ಎಷ್ಟು ಕಲಿತೀರೋ ನಿಮ್ಮ ಜೀವನದಲ್ಲಿ ಒಂದು ಶಾಲೆ, ಕಲಿಕೆ ಪಾಠ ಅಂತ ತಿಳಿದುಕೊಳ್ಳಿ. ಆಕಾಶಕ್ಕೆ ಬೆಳೆಯಿರಿ. ಥ್ಯಾಂಕ್ ಯು ಸೋ ಮಚ್. ದುಃಖವನ್ನು ಎದುರಿಸಿ, ಸಂಕಟವನ್ನು ನಿಭಾಯಿಸಿ, ನೀವು ಅನುಭವಿಸುತ್ತಿರುವ ನೋವು ಪರಿಹರಿಸುತ್ತೇನೆ. ಎಲ್ಲವನ್ನು ಉಂಟಾಗಿರುವ ಪರಿಸ್ಥಿತಿಗಳನ್ನು ನಾನು ನಿಮ್ಮನ್ನ ಕ್ಲಿಯರೆನ್ಸ್ ಮಾಡ್ತೇನೆ ಅಂತ ನೆನೆ ಗುರುಗಳು ಹೇಳ್ತಾರೆ. ಪರಿಹಾರ ನನ್ನಲ್ಲಿ ಇದೆ, ನೀವು ನನ್ನ ನಂಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ತಲುಪಲಿ. ನಿಮ್ಗೆ ಏನಾದರೂ ಧ್ಯಾನ ಕ್ಲಾಸಸ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಇರಬಹುದು, ಮತ್ತೆ ಕ್ಲಾಸಸ್ ಇರಬಹುದು, ಎಲ್ಲವನ್ನ ಹೇಳಿದ್ದೇನೆ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಇದೇ ರೀತಿಯಲ್ಲಿ ನಾನು ತೆಲುಗು ಚಾನಲ್ಲು ಇದೆ, ತೆಲುಗು ಚಾನಲ್ಲು ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಫ್ರೆಂಡ್ಸ್ಗೂ ಇಲ್ಲ ನಿಮಗೆ ಬಂದ್ರೆ ನಾನು ತೆಲುಗು ಚಾನಲ್ಲು ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. 3ನೇ ಕಾರ್ಡ್ ನೋಡೋಣ. ಯಾರೆಲ್ಲ 3ನೇ ಕಾರ್ಡು ಚೂಸ್ ಮಾಡಿದ್ದೀರಾ, ಪೈರೇಟ್ ಕ್ರಿಸ್ಟಲ್ ಮನಿಗೋಸ್ಕರ ನೋಡಿ. ಆ ಥರ ಬರುತ್ತೆ. ನೆಕ್ಸ್ಟ್ ನೋಡಿ ಇದು ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಾಂದ್ರೆ ಕಮೆಂಟ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ ಗ್ರೀನ್ ಅವೆಂಚರಿಂಗ್ ಪೈರೇಟ್, ಮತ್ತೆ ಮಣಿಪುರ ಚಕ್ರಕ್ಕೆ ಯೆಲ್ಲೋ ಕಲರ್ ಸ್ಟೋನ್ಸ್, ಈ ಥರನೂ ಯೆಲ್ಲೋ ಕಲರ್ದು ಆಗುತ್ತೆ, ಮತ್ತೆ ಆ ಕ್ರಿಸ್ಟಲ್ಸು ಆಗುತ್ತೆ. ಈ ಥರ ಕಮೆಂಟ್ಸ್ ಅಲ್ಲಿ ಮಾಡ್ಕೋಬಹುದು. ಟೈಗರ್ ಹೈ ನೋಡಿ, ಇಲ್ಲಿ ಟೈಗರ್ ಹೈ ಇದೆ, ಮತ್ತೆ ಇದರಲ್ಲೂ ಎಲ್ಲ ಮಿಕ್ಸಿಂಗ್ ಇದೆ. ಈ ಥರ ಮಾಡ್ಕೋಬಹುದು, ಇಲ್ಲ ಒಂದೇ ಮಾಡ್ಕೋಬಹುದು. ನಮ್ಗೆ ಓನ್ಲಿ ಮನಿಗೋಸ್ಕರ ಬೇಕು ಅಂದ್ರೆ ಈ ಥರ ಕ್ರಿಸ್ಟಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಬಹುದು. ನಂಬರ್ 3 ಫೈಲ್ ಯಾರು ಚೂಸ್ ಮಾಡಿದ್ದಾರೆ ಅವ್ರಿಗೋಸ್ಕರ. ಓಕೆ, ಸೈಲೆನ್ಸ್. ಎಷ್ಟು ಸೈಲೆನ್ಸ್ ಇದ್ದಿರೋದು ಅಷ್ಟು ನಿಮ್ಮ ಆಗ್ನೇಯ ಚಕ್ರ ಓಪನ್ ಅಪ್ ಆಗುತ್ತೆ ಅಂತ ಹೇಳ್ಬೋದು. ಸೈಲೆಂಟ್ ಮೆಡಿಟೇಷನ್ ಮಾಡಿ, ಸೈಲೆಂಟ್ಸ್ ಆಗಿ ಏನೇ ಬರಲಿ ಸೈಲೆಂಟ್ ಆಗಿ ಇರುವಷ್ಟು ನಿಮ್ಮಲ್ಲಿ ಚೈತನ್ಯ ಜಾಸ್ತಿ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ. ಆಕಾಶ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ. ನೈಟ್ ಹೊತ್ತು, ಬೆಳಗ್ಗೆ ಎಷ್ಟು ಬ್ರೈಟ್ ಆಗಿರುತ್ತೆ, ಎಷ್ಟು ಸೈಲೆಂಟ್ ಇರುತ್ತೆ. ಅದೇ ಥರ ನಮ್ಮ ಮೈಂಡನ್ನು ಅದೇ ರೀತಿಯಲ್ಲಿ ನಾವು ನಮ್ಮಲ್ಲಿ ಎಷ್ಟು ಸೈಲೆನ್ಸ್ನೆಸ್ ಬರುತ್ತೋ ಸಮಾಧಾನದಿಂದ ನಾವು ಆಕ್ಷನ್ ತಗೊಳಕ್ಕೆ ಸಿದ್ಧರಾಗ್ತೀವಿ ಅಂತ ಹೇಳ್ಬಹುದು.
ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ನಾವು ಮಾತಾಡಿದ್ರೇನೆ ನಾವು ಗೆದ್ದಂಗೆ ಅಂತಾರೆ. ಅಷ್ಟು ಮಾತಾಡಬೇಕು ಅನ್ನೋದಕ್ಕಿಂತ ನಾವು ಎಷ್ಟು ಸೈಲೆಂಟ್ ಆಗಿರ್ತೀವೋ ಅಷ್ಟು ಆ ಪ್ರಾಬ್ಲಮ್ಸ್ಗೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬಹುದು. ಮಾತಾಡೋ ಟೈಮಲ್ಲಿ ಮಾತಾಡಬಾರ್ದು ಅಂತಲೂ ಅಲ್ಲ ಹೇಳ್ತಾ ಇರೋದು, ಎಷ್ಟು ಬೇಕೋ ಅಷ್ಟು ಮಾತ್ರ, ಲಿಮಿಟೆಡ್. ಓಕೆ, ಇನ್ನು ಟ್ಯಾರೋ ಕಾರ್ಡ್ಸಲ್ಲಿ ಏನು ಬರುತ್ತಾ ನೋಡೋಣ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆಲ್ಲ ನಾನು ರೆಸನೇಟ್ ಆಗುತ್ತೆ, ತಗೊಳ್ಳಿ. 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 4 ಆಫ್ ವ್ಯಾಂಡ್ಸ್, ನೀವು ಎಷ್ಟು ಆಳದಲ್ಲಿ ಇದ್ದೀರಾ ಅಂದ್ರೆಗನ 4 ಆಫ್ ವ್ಯಾಂಡ್ಸ್ ನಿಮ್ಮಲ್ಲಿ ಎಲ್ಲ ಥರನೂ ಜ್ಞಾನ ಇದೆ, ಆದರೆ ಏನು ಬೇಡ ಅನ್ನೋ ರೀತಿಯಲ್ಲಿ ಇದ್ದೀರಾ. ಸಾಕಾಗಿದೆ ಅನ್ನೋ ಜೀವನದಲ್ಲಿ ಸಾಕಾಗಿದೆ ಅನ್ನೋ ರೀತಿಯಲ್ಲಿ ಇದ್ದೀರಾ. ಆದರೆ ಇವಾಗೆ ಜೀವನ ಮುಗ್ದಿಲ್ಲ, ಇನ್ನೂ ಆಪರ್ಚುನಿಟಿ ಇದೆ. ಒಂದು ಹೇಳಬೇಕು ಅಂದ್ರೆ ಈಗನ ಯಾವ ರೀತಿ ಎಲ್ಲಾನು ರೆಡಿ ಇದೆ ನಿಮ್ಮ ಹತ್ರ, ಆದರೆ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಓಪನ್ ಅಪ್ ಆಗೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಅದನ್ನ ಆ ಬ್ಲಾಕೇಜನ್ನು ನೀವು ಓಪನ್ ಅಪ್ ಮಾಡಬೇಕು. ಎಲ್ಲ ಜ್ಞಾನನೂ ಇದೆ ನಿಮ್ಮ ಹತ್ರ. ನೋಡಿ, 9 ಆಫ್ ಕಪ್ಸ್, ವಿಶ್ ಫುಲ್ಫಿಲ್ಮೆಂಟ್. ನೋಡಿ, ಜ್ಞಾನವನ್ನು ಹೆಚ್ಚಿಸ್ತಾರೆ, ಎಲ್ಲ ರೀತಿಯಲ್ಲೂ ಇದೆ. ಆದರೆ ನೀವು ಓಪನ್ ಅಪ್ ಆದಾಗ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಅದೇ ನೀವೇ ಒಂದು ಸ್ಟ್ರಕ್ ಫೀಲ್ ಅಲ್ಲೋ, ಒಂದು ಇದ್ರಲ್ಲೋ, ನನ್ ಬೇಡ, ಏನು ಬೇಡ, ಎಲ್ಲ ಕಲ್ತಿದ್ದೀನಿ, ನನಗೋಸ್ಕರ ಕಲ್ತೀನಿ, ನಾನು ಹಂಗೆ ಇದ್ದೀನಿ, ಅದು ಪ್ರಾಕ್ಟೀಸು ನೀವು ಮಾಡ್ತಾ ಇಲ್ಲ ನೀವು ಏನ್ ಆಕ್ಷನ್ ತಗೋಬೇಕು, ನಿಮ್ಮಲ್ಲೇ ಫುಲ್ ಕನ್ಫ್ಯೂಸ್ ಅಲ್ಲೇ ಇದ್ದೀರಾ. ನೀವು ಏನೋ ಬಂದಿದೆ, ಜೀವನ ನಡ್ಕೊಂಡು ಹೋಗ್ಬೇಕು, ಅಲ್ಲೇ ನೀವಿದ್ದೀರಾ. ಆದ್ರೆ ವಿಶ್ ಫುಲ್ಫಿಲ್ಮೆಂಟ್ಗೆ ದಾರಿ ಇದೆ, ಅದಕ್ಕೋಸ್ಕರ ನೀವು ಮುಂದೆ ಹೋಗಿ ಕನ್ಫ್ಯೂಷನ್ ಇಂದ ಹೊರಗಡೆ ಬನ್ನಿ. ನಿಮ್ಮ ಗುರುಗಳು ನಿಮಗೆ ಹೇಳ್ತಾ ಇರೋ ಸಂದೇಶ ಇದು, ನೀವು ನಂಬೋ ದೈವದಿಂದ, ಗುರುಗಳಿಂದ ಬರ್ತಾ ಇರೋ ಸಂದೇಶ ಇದು, ತಗೊಳ್ಳಿ. ಜಡ್ಜ್ಮೆಂಟ್, ಜಸ್ಟಿಸ್, ಬ್ಯಾಲೆನ್ಸಿಂಗ್, ದೇವರ ಅನುಗ್ರಹದಿಂದ ನಿಮಗೆ ನಿಮ್ಮಲ್ಲಿ ನೀವೇ ಜಸ್ಟಿಸ್ ಮಾಡ್ಕೊಳ್ತಾ ಇದ್ರಿ, ನಿಮಗೆ ನೀವೇ ಇದು ಮಾಡ್ಕೊಳ್ತಾ ಇದ್ರಿ. ದೇವ್ರ ಕಡೆಯಿಂದ ಬರ್ತಾ ಇರೋದನ್ನ ನೀವು ನೋಡ್ತಾ ಇಲ್ಲ. ನಂದು ಏನೋ ಒಂದಾಗ್ಲಿ ಬಿಡು ಅನ್ನೋ ರೀತಿಯಲ್ಲೇ ಇದೆ. ಅದೇ ನಿಮ್ಮ ಆಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ನೀವು ಆಕ್ಷನ್ ತಗೊಂಡ್ರೇನೆ ಅಲ್ವಾ ಅಲ್ಲಿ ಏನೋ ಒಂದು ಸಾಧನೆ ಆಗುತ್ತೆ ಅಂತ ಹೇಳ್ಬೋದು. ದ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಶಿವಶಕ್ತಿ ಎನರ್ಜಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಇನ್ನ ಯಾರಿಗೆಲ್ಲ ನಾನು ಲವರ್ಸ್ ಪ್ರಾಬ್ಲಮ್ಸ್ ಇದೆಯೋ, ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆಯೋ, ಅವ್ರಿಗೆಲ್ಲ ನಾನು ರೆಸನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಆಕ್ಷನ್ ತಗೊಂಡ್ರೆ ನೀವು ಅಷ್ಟು ಚೆನ್ನಾಗಿರ್ತೀರಾ. ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ 7 ಆಫ್ ಕಪ್ಸ್, ಚೂಸ್ ಮಾಡಬೇಕು. ನೀವು ಆಕ್ಷನ್ ತಗೊಂಡು ಚೂಸ್ ಮಾಡ್ಕೊಂಡ್ರೆ, ನೀವು ಆಕ್ಷನ್ ತಗೊಂಡ್ರೆ ಓಕೆ. ನೀವೇ ಕನ್ಫ್ಯೂಸ್ ಅಲ್ಲಿ ಇದ್ರೆಗನ ನಿಮ್ಗೆ ಹೆಂಗೆ ಎಲ್ಲವನ್ನು ರೆಸನೇಟ್ ಆಗುತ್ತೆ ಹೇಳಿ. ಹೆಂಗೆ ನಿಮ್ಮಲ್ಲಿ ನಿಮ್ ದೇವ್ರು ನಾನೆಲ್ಲ ಕೊಟ್ಟಿದ್ದೀನಿ, ಇವ್ನು ಏನು ನೋಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಇಲ್ಲಿ ಇವ್ರು ಏನು ನೋಡ್ತಾ ಇಲ್ಲ, ಇವ್ರು ಯಾಕೆ ಈ ತರ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದೆ. ಈ ಕಾರ್ಡಿನ ನಿಮ್ಗೆ ಹೇಳೋಕೆ ಬರ್ತಾ ಇದ್ದಾರೆ. ಬಾಟಮ್ ದ ಡೆಕ್ 8 ಆಫ್ ಕಪ್ಸ್. ಅದೇ ಹೇಳ್ದೆ, ಇಲ್ಲಿ ಏನು ಬೇಡ ಅಂತ 4 ಆಫ್ ಸ್ವಾರ್ಡ್ಸ್ ಬರ್ತು, ಇಲ್ಲೂ ಅಷ್ಟೇ 8 ಆಫ್ ಕಪ್ಸ್. ಎಲ್ಲಾ ರೀತಿಯಲ್ಲೂ ಎಷ್ಟು ಒಳಪಿನ ಇದೆ, ಆದ್ರೆ ಏನೋ ಹುಡುಕ್ತಾ ಇದ್ದೀರಾ, ಬೇಡ ನನಗೆ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಶಿವಶಕ್ತಿ ಎನರ್ಜಿ ಅಂತ ಹೇಳಿದೆ, ಚಂದ್ರನ ಮೌನತೆ ಅಂತ ಹೇಳಿದೆ, ಸೈಲೆನ್ಸ್ ಅಂತ ಹೇಳಿದೆ. ಇಷ್ಟೆಲ್ಲಾನು ಇದ್ದುಕೊಂಡು ನಿಮ್ಮಲ್ಲಿ ಇಷ್ಟು ಇಂಟ್ಯೂಷನ್ ಪವರ್ ಇದ್ಕೊಂಡು ನೀವು ಯಾಕೆ ಇಲ್ಲೇ ಇದ್ದೀರೋ ಅನ್ನೋದು ನೀವೇ ತಿಳ್ಕೊಬೇಕು. ಓಕೆ, ಏಂಜಲ್ಸ್ ಕಾರ್ಡ್ಸ್ ಅಲ್ಲಿ ಏನ್ ಬರ್ತಾ ಇದೆ ನೋಡೋಣ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ ದ ನಿಯರ್ ಫ್ಯೂಚರ್ ತುಂಬಾ ಚೆನ್ನಾಗಿ ಆಗ್ತೀರಾ ನೀವು. ಇಲ್ಲಿಂದ ಇಲ್ಲಿ ಸೈಲೆನ್ಸ್ ಇಂದ ಎದ್ದು ಈ ಬ್ಲಾಕೇಜ್ ಇಂದ ಕ್ಲಿಯರೆನ್ಸ್ ಹಾಕೊಂಡ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಮಂತ್ಸ್, ಈ ಮಂತ್ಸ್ ಅಲ್ಲಿ ಬರ್ತೀರಾ. ನಿಯರ್ ಫ್ಯೂಚರ್ ಅಲ್ಲಿ ಈ ಇಯರ್ ಆಗೋಷ್ಟರಲ್ಲೇ ನೀವು ನಿಮ್ಮಲ್ಲಿ ಎಷ್ಟು ಚೇಂಜಸ್ ಕಾಣ್ತೀರಾ. ಈ ಮಂತ್ ಒಂದು 2 ಮಂತ್ಸ್ ಅಷ್ಟರಲ್ಲಿ ನಿಮ್ಗೆ ಚೇಂಜಸ್ ಎಷ್ಟು ಕಾಣಿಸುತ್ತೆ ಅಂತ ನೋಡ್ಬೋದು. ಅದಕ್ಕೆ ಕ್ಲಾಸಸ್ಗೆ ಕಂಡೆಂಟ್ ಮಾಡಿ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ನಿಮ್ಗೊಂದು ಗುರಿ, ದಾರಿ ಅನ್ನೋದು ಎಲ್ಲವನ್ನು ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋ, ನೋಡಿ ಇಷ್ಟು ನೋ ಲೆಕ್ಕದಲ್ಲಿ ಇದ್ದೀರಾ ಅಂದ್ರೆ ಎಷ್ಟು ಮಟ್ಟಿಗೆ ನೀವು ಬ್ಲಾಕೇಜ್ ಆಗ್ತಾ ಇದ್ದೀರಾ, ಇಟ್ಸ್ ಅಪ್ ಟು ಯು. ಇಷ್ಟನ್ನು ಹೇಳಿ ನಾನು ನೋ ಅಂತ ನೀವು ಕುತ್ಕೊಂಡ್ರೆಗನ ನಿಮ್ ಇಷ್ಟ ಅಂತಾನೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಾನು ಇಂಟ್ಯೂಷನ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ನಾನು ಇದ್ದೀನಿ ಅಂತ ಗುರುಗಳು ನಿಮ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಅಲ್ಲೇ ಇದ್ರೆಗನ ಇದಾಗುತ್ತೆ. 1 ಇಯರ್ ಫ್ರಮ್ ನೌ ಮತ್ತೇನೋ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಫ್ಯೂಚರ್ ಅಲ್ಲಿ ಹೇಳ್ತಾ ಇದ್ದಾರೆ, ನಿಯರ್ ಫ್ಯೂಚರ್, ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ 1 ಇಯರ್ ಅಷ್ಟಕ್ಕೆ. ಇನ್ನೊಂದು ನಿಯರ್ ಫ್ರಮ್ ನೌ ನಾನು ಇದೀನಿ, ನಾನು ನೋಡ್ತೀನಿ. ಶಿವಶಕ್ತಿ ಎನರ್ಜಿ ಅಂತ ಹೇಳಿದೆ ನೋಡಿ. ಇಲ್ಲಿ ಏಂಜಲ್ಸ್ ಇಬ್ರು ಇದ್ದಾರೆ, ಎಲ್ಲಾರು ನಿಮ್ಗೆ ಸಪೋರ್ಟ್ ಮಾಡಲು, ನಿಮ್ಮಲ್ಲಿ ಎಷ್ಟು ಬ್ಯಾಲೆನ್ಸಿಂಗ್ ಮಾಡಲು ಎಲ್ಲ ರೀತಿಯಲ್ಲೂ ಇದೆ. ಮತ್ತೆ
ಎಷ್ಟು ಬ್ರೈಟ್ನೆಸ್ ಆಗಿದೆ ಅಂತ ಹೇಳಬಹುದು ನೋಡಿ. ಇಲ್ಲಿ ಗೋಲ್ಡನ್ ಕಲರ್, ಇಲ್ಲಿ ಪರ್ಪಲ್ ಕಲರ್ ಎನರ್ಜೈಸ್ ಹಿಂಗೆ ಆಗ್ತಾ ಇದೆ. ಅಂದರೆ ನೀವು ಅಲ್ಲೇ ಇದ್ದೀರಾ. ಬನ್ನಿ ಹೊರಗಡೆ ಬಂದು ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಸಾಯಿಬಾಬಾ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೊಳಪು ಸೆಕೆಂಡ್ ಕಾರ್ಡ್ ಅವ್ರಿಗೂ ಬಂತಿತ್ತು, ನಿಮಗೂ ಬರ್ತಾ ಇದೆ ನೋಡಿ. ನಿಮ್ಮ ಜೀವನದಲ್ಲಿ ಭರವಸೆ ಬೆಳಕು ಅನ್ನೋದು ನಾನು ತರ್ತೀನಿ. ಆದರೆ ನೀವು ಎದ್ದು ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸಾಧನೆ ಮಾಡಿ, ನಾನು ಆದ್ರೂ ನನ್ನ ಹಿಂದೆನೆ ನಾನು ಇದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಆಚರಣೆಗೆ ಹಿಡಿ. ಒಳ್ಳೆಯ ಸುದ್ದಿ, ಪ್ರಾರ್ಥನೆ, ಸಮಯ ಇವೆಲ್ಲವನ್ನು ನೀವು ಆಚರಣೆಗೆ ಇಟ್ಟರೆಗನ ನಾನು ನಿಮ್ಮ ಹಿಂದೆನೆ ನಿಮ್ಗೋಸ್ಕರ ನಾನು ಕೆಲಸ ಮಾಡ್ತೇನೆ ಅಂತಾನೆ ಗುರುಗಳು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಗುರುಗಳ ಸಂಕಲ್ಪ. ಇದು ಗುರುಗಳ ಸಂಕಲ್ಪ ಆಗಿದೆ. ನಿಮ್ಮನ್ನ ಎಬ್ಬಿಸೋದು, ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೋಡೋದು, ನಿಮ್ ಜಾಸ್ತಿ ಮಾತಾಡ್ತಾ ಇದ್ರೆ ಸೈಲೆನ್ಸ್ ಮಾಡಿಸೋದು, ಇದೆಲ್ಲ ನಾನು ಅವರ ಇಚ್ಛೆ ಮೇಲೇನೆ ನಡೀತಾ ಇದೆ. ಅದು ನೀವು ನಂಬಬೇಕಾಗಿರೋದು ನಿಮ್ಮಿದು, ನೀವು ಮುಂದೆ ಹೋಗ್ಬೇಕಾಗಿರೋದು ನಿಮ್ಮಿದು. ನಿಮ್ಮ ಅನುಭವಗಳನ್ನು ನೀವೆಲ್ಲವನ್ನು ನಿಮ್ಮ ಗುರುಗಳ ಇಚ್ಛೆ ಅಂತೇನೆ ನಡಿಬೇಕು, ಸ್ವೀಕರಿಸ್ಬೇಕು. ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು ಅವ್ರು ನಿಮ್ಮನ್ನ ಎಬ್ಬಿಸೋದಿಕ್ಕೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಿಕ್ಕೆ, ನಿಮ್ಮಲ್ಲಿರೋ ಅಜ್ಞಾನವನ್ನು ಕಳಿಸಿ ಜ್ಞಾನವನ್ನು ಕೊಡೋದಿಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಮತ್ತೆ ನಂದು ತೆಲುಗು ಚಾನಲ್ ಇದೆ. ತೆಲುಗು ಚಾನಲ್ಗೆ ಯಾರಿಗೆಲ್ಲ ನಾನು ತೆಲುಗು ಬರುತ್ತೆ ಅದರಲ್ಲೂ ಟ್ಯಾರೋಸ್ ಮಾಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಅವ್ರಿಗೂ ತೆಲುಗು ಬಂದರೆ ಕೊಡಬಹುದು. ವಿಡಿಯೋ ಶೇರ್ ಮಾಡಿ. ಮತ್ತೆ ಕ್ಲಾಸಸ್ ಬಗ್ಗೆ ಹೇಳಿದೆ, ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದೆ, ಕಂಟೆಂಟ್ ಮಾಡ್ತಾ ಇದ್ದೀನಿ. ಇದೇ ಮಾರ್ಚ್ 6 ಬನ್ನಿ, ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಎಷ್ಟು ಮಾಹಿತಿ ನೀವು ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ, ಚಾಟ್ GPT ಹುಡುಕಿದ್ರು ಸಿಗಲ್ಲ ಅಂತ ಹೇಳಬಹುದು ನಾನು. ಅಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಅದ್ರ ಮೇಲೆ ವರ್ಕ್ ಮಾಡಿ ನಿಮಗೆ ತಗೊಂಡು ಬರ್ತಾ ಇದ್ದೀವಿ. ಕ್ಲಾಸಸ್ನ ತುಂಬ ಕಡಿಮೆ ಬೆಲೆಯಲ್ಲೇ, ರೀಸನಬಲ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. ಬನ್ನಿ, ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ, ಕ್ರಿಸ್ಟಲ್ಸ್ ಪರ್ಚೇಸಿಂಗ್ ಅಂತ ನಂಬರ್ ಕೊಟ್ಟಿರ್ತೀನಿ. ಅದರಲ್ಲಿ 2 ನಂಬರ್ ಇದೆ, ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.